ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಾರದ ಮಾತಲ್ಲಿ ರಾಸಾಯನಿಕ ಗೊಬ್ಬರದ ಕೊರತೆ ಆಗ್ತಾ ಇರೋದ್ರಿಂದ ಭವಿಷ್ಯದಲ್ಲಿ ರೈತರು ಬಹಳ ಆತಂಕ ಪಡೋವಂಥದ್ದು ಮತ್ತು ಕಷ್ಟಕ್ಕೆ ಸಿಗಾಕೋಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಯೋಚನೆ ಮಾಡೋದಾದರೆ ರಾಸಾಯನಿಕಕ್ಕೆ ಪರ್ಯಾಯವಾಗಿ ನಾವು ನೈಸರ್ಗಿಕವಾಗಿ ಅಥವಾ ಸಾವಯವದಲ್ಲಿ ಯಾವುದ ಮೂಲನ ನಾವು ಹುಡುಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಇವತ್ತು ನೋಡಿ, ದೇಶದ ಪ್ರಧಾನಮಂತ್ರಿಗಳು ಸಹ ರಾಸಾಯನಿಕ ಗೊಬ್ಬರದ ಕೊರತೆ ಆಗುತ್ತೆ, ಈಗ ನಡೀತಾ ಇರೋಂಥ ಯುದ್ಧಗಳು ಇದೇ ರೀತಿ ಮುಂದುವರೆದ್ರೆ ಮುಂದಿನ ಹಂಗಾಮಿಗೆ ಕಷ್ಟ ಆಗುತ್ತೆ, ಹಾಗಾಗಿ ಎಲ್ಲರೂ ಸ್ವಲ್ಪ ಸಾವಯವದ ಕಡೆಗೆ ಆಲೋಚನೆ ಮಾಡಿ ಅಂತೇಳಿ ಕರೆ ಕೊಟ್ರಲ್ಲ, ಅದು ಈಗ ಅನಿವಾರ್ಯವಾಗಿ ನಾವು ರಾಸಾಯನಿಕ ಮುಕ್ತವಾದಂಥ ಕೃಷಿಗೆ ನಾವು ಹೋದರೆ ನಮ್ಮ ಪಾರಂಪರಿಕ ಕೃಷಿ ಏನಿತ್ತು ಆ ಪಾರಂಪರಿಕ ಕೃಷಿನ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ರೈತ ಸುಸ್ಥಿರವಾಗಿರೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ಅನಾಹುತಕ್ಕೆ ಸಿಕ್ಕೊಂಡು ಮುಂದೆ ರಾಸಾಯನಿಕಕ್ಕಾಗಿ ಪೂರ್ಣ ಪ್ರಮಾಣದ ಪರಾವಲಂಬಿ ಆಗಿರೋದ್ರಿಂದನ ಆ ರಾಸಾಯನಿಕಕ್ಕೆ ಜೋತು ಬಿದ್ದು ಮುಂದೆ ಏನು ಮಾಡಬೇಕು ನಾವು ಗೊಂದಲದಲ್ಲಿ ಸಿಗಾಕ್ಯಂತಾನೆ. ಆ ಕಾರಣಕ್ಕಾಗಿ ನಾವು ಯೋಚನೆ ಮಾಡೋಂಥದ್ದು ಏನು ಅಂತಂದರೆ, ಇವತ್ತು ನಮಗೆ ಯೂರಿಯಾ ಬೇಕು, ಯಥೇಚ್ಛವಾದಂಥ ಯೂರಿಯಾ ಬಳಸ್ತಾ ಇದ್ದೀವಿ. ಆ ಯೂರಿಯಾದ ಬದಲಿಗೆ ನಾವು ಗಂಜಲನೇ ಯಾಕೆ ಅದನ್ನು ಯೂರಿಯಾವಾಗಿ ಕನ್ವರ್ಟ್ ಮಾಡ್ಬೋದು? ಯಾಕೆಂತಂದರೆ ನಾವು ಒಂದು ಗುಂಡಿ ಮಾಡಿ ಒಂದು ಪ್ಲಾಸ್ಟಿಕ್ಕು ತೊಟ್ಟಿದೋ ಅಥವಾ ಡ್ರಮ್ಮಿಂದೋ ಅಥವಾ ಸಿಮೆಂಟ್ ತೊಟ್ಟಿನೋ ಮಾಡಿ ಅದಕ್ಕೆ ಮರಳು ತುಂಬಿಸೋಂಥದ್ದು, ಆಮೇಲೆ ಅದಕ್ಕೆ ಗಂಜಲನ ನಾವು ಹಾಕೋಂಥದ್ದು, ಅದು ಖಾಲಿ ಆದಂಗೆ ಗಂಜಲನ ಒಂದು 4-5 ದಿನ ಹಾಕಿದರೆ ಹೆಚ್ಚು ಕಡಿಮೆ ಅದು ಒಂದು ವಾರ 15 ದಿನದ ಹೊತ್ತಿಗೆ ಆ ಯೂರಿಯಾ ಅಂದರೆ ಗಂಜಲನ ಈ ಮರಳು ಹೀರ್ಕೊಂಡು ನಮಗೆ ಯಥೇಚ್ಛವಾದಂಥ ಯೂರಿಯಾನ ಅಲ್ಲಿ ಮರಳಲ್ಲಿ ಶೇಖರಣೆ ಆಗುತ್ತೆ. ನಾವು ಯೂರಿಯಾನ ಹೇಗೆ ಬಳಸ್ತೀವಿ ಅದೇ ಥರಕ್ಕೆ ನಾವು ಈ ಗಂಜಲದಲ್ಲಿ ಮಾಡಿರೋಂಥ ಯೂರಿಯಾನ ನಾವು ಬಳಸ್ಬೋದು. ಬಳಸಿದಾಗ ನಮಗೆ ಯೂರಿಯಾದ ಕೊರತೆ ಇವತ್ತು ನೀಗುತ್ತೆ. ಆ ಕಾರಣಕ್ಕಾಗಿ ಆ ಥರಕ್ಕೆ ಯೋಚನೆ ಮಾಡಬೇಕು. ನಮಗೆ ಆಮೇಲೆ ನೆಕ್ಸ್ಟು ಪಾಸ್ಪರಸ್ ಬೇಕು ಅಂತಂದಾಗ ಸಗಣಿನಲ್ಲಿ ಪಾಸ್ಪರಸ್ ಇರುತ್ತೆ, ಅದ್ರ ಜೊತೆಯಲ್ಲಿ ಎಣ್ಣೆಕಾಳಿನ ಹಿಂಡಿಗಳು ಏನಿರ್ತವೆ ಆ ಹಿಂಡಿನಲ್ಲಿ ಯಥೇಚ್ಛವಾದಂಥ ನಮಗೆ ಪಾಸ್ಪರಸ್ ಸಿಗುತ್ತೆ. ಹಾಗಾಗಿ ನಾವು ಗಂಜಲ ಮತ್ತು ಹಿಂಡಿ ಅಥವಾ ಹಿಂಡಿ ನಮಗೆ ಸಿಗ್ತಾ ಇದ್ದರೆ ನಾವು ಎಣ್ಣೆನೇ ನಾವು ಸಗಣಿಗೆ ಕಲಿಸ್ಬಿಟ್ಟು ಗಂಜಲಕ್ಕೆ ಕಲಸಿ ಅದನ್ನು ನಾವು ಪಾಸ್ಪರಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದೇ ರೀತಿ ನಮಗೆ ಪೊಟ್ಯಾಶ್ ಬೇಕು ಅಂತಂದರೆ ನಮ್ಮ ಬೂದಿನಲ್ಲಿ, ನಮ್ಮ ಅಡುಗೆ ಮನೆ ಅಥವಾ ಬಚ್ಚಲ ಮನೆ ಬೂದಿನಲ್ಲಿ ಸಾಕಷ್ಟು ಬೂದಿ ಸಿಗುತ್ತಲ್ಲ, ಆ ಬೂದಿನೇ ನಾವು ಪೊಟ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಹಾಗಾಗಿ ಇದನ್ನೇ ನಾವು ನೈಸರ್ಗಿಕವಾಗಿ ನಮ್ಮ ಹತ್ರನೇ ಸಿಗೋಂಥ ಈ ವಸ್ತುಗಳನ್ನು ನಾವು ಬಳಸ್ಕೊಂಡ್ರೆ ನಮ್ಗೆ NPK ಸಮಸ್ಯೆ ಮುಗಿದೋಗ್ಬಿಡುತ್ತೆ. ಅದೇ ರೀತಿ ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂತಂದರೆ, ಈಗಾಗಲೇ ಒಂದು 2-3 ವರ್ಷ ಕಂಟಿನ್ಯೂಸ್ ಆಗಿ ನೈಸರ್ಗಿಕ ಕೃಷಿ ಮಾಡಿರೋಂಥ ಜನ ಅಲ್ಲಿ ಅವ್ರಿಗೆ ಬೇರೆ ಹೊರಗಡೆಯಿಂದ ತಂದು ಸುರಿಯೋಂಥ ಪ್ರಮೇಯನೇ ಬರಲ್ಲ. ಯಾಕೆಂದರೆ ಡೈವರ್ಸಿಟಿ ಕ್ರಿಯೇಟ್ ಆಗಿರುತ್ತೆ. ಆ ಡೈವರ್ಸಿಟಿಯಿಂದನೇ ನಮಗೆ ಬೇಕಾದಂಥ ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಅಲ್ಲೇ ನಮಗೆ ಸಿಗ್ತಾ ಹೋಗ್ತವೆ. ಆಮೇಲೆ ಸಹಜವಾಗಿ ಈ ಮಣ್ಣು ಸೃಷ್ಟಿಯಾದ ದಿನದಿಂದನೇ ಈ ಮಣ್ಣಿನಲ್ಲಿ ಬೆಳೆಯುವಂಥ ಎಲ್ಲ ಸಸ್ಯರಾಶಿಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಅದು ಸಂಗ್ರಹ ಮಾಡ್ಕೊಂಡಿದೆ. ಅದು ಬಳಕೆ ಆದಂಗೆ ಮತ್ತೆ ಈ ಕಳೆ ಬೆಳೆ, ಈ ಸಸ್ಯವರ್ಗದ ಪಳೆಯುಳಿಕೆಗಳು, ಪ್ರಾಣಿ ವರ್ಗದ ಪಳೆಯುಳಿಕೆಗಳು, ಇವೆಲ್ಲ ಪಳೆಯುಳಿಕೆಗಳು ಸಿಗ್ತವಲ್ಲ, ಇದೆಲ್ಲದು ಪೋಷಕಾಂಶಗಳು ಆಗಿ ಕನ್ವರ್ಟ್ ಆಗಿ ಮಣ್ಣಲ್ಲಿ ಅದು ಸೇರ್ತಾ ಇರುತ್ತೆ. ಅದನ್ನು ನಾವು ನೇರವಾಗಿ ಗಿಡಕ್ಕೆ ಲಭ್ಯ ಆಗೋಂಥ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು. ಅದಕ್ಕೆ ನೈಸರ್ಗಿಕ ಕೃಷಿಯಿಂದ ಕಾಡಲ್ಲಿದೆಯಲ್ಲ, ಕಾಡಿನ ವಾತಾವರಣನ ನಾವು ನಿರ್ಮಾಣ ಮಾಡಿದರೆ ಅಲ್ಲಿ ಈ ಪೋಷಕಾಂಶಗಳನ್ನು ಸಪ್ಲೈ ಮಾಡೋಂಥ ಜೀವರಾಶಿಗಳು ಏನು ಸೃಷ್ಟಿ ಆಗ್ತವಲ್ಲ, ಸೂಕ್ಷ್ಮಾಣು ಜೀವಿಗಳು, ಇವು ನಮ್ಮ ಗಿಡಕ್ಕೆ ಬೇಕಾದಂಥ ಸಾರಜನಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಇತರೆ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಇವೆಲ್ಲವನ್ನು ಅವು ಸಪ್ಲೈ ಮಾಡೋಂಥ ಕೆಲಸನ ಆ ಜೀವಾಣುಗಳು ಮಾಡ್ತಾ ಹೋಗ್ತವೆ. ಹಾಗಾಗಿ ಆ ಜೀವಾಣುಗಳನ್ನು ಸಂರಕ್ಷಣೆ ಮಾಡೋಂಥ ಕೆಲಸ ಮತ್ತು ಅದನ್ನು ರೀಸೃಷ್ಟಿ ಮಾಡೋಂಥ ಕೆಲಸನ ನಾವು ಮಾಡಿದ್ದೇ ಆದರೆ ಭವಿಷ್ಯದಲ್ಲಿ ನಮ್ಮ ಕೃಷಿ ಪರಿಪೂರ್ಣವಾಗಿ ಸುಸ್ಥಿರವಾಗಿರೋದಕ್ಕೆ ಅದು ಸಾಧ್ಯವಾಗುತ್ತೆ. ಈಗ ಉದಾಹರಣೆಗೆ ನಾವು ಮಾಡ್ತಾರಂತ ನಾನೀಗ ಮಾಡ್ತಾ ಇದ್ದೀನಲ್ಲ, ಆ ಕೃಷಿ ನೈಸರ್ಗಿಕ ಕೃಷಿ. ಈ ಥರಕ್ಕೆ ಅನೇಕ ಜನ ನೈಸರ್ಗಿಕ ಕೃಷಿ ಮಾಡ್ತಾ ಯಾವುದೇ ಒಳಸುರಿವನ್ನು ಮಾಡ್ದಲೇ ಎಲ್ಲದೂ ನೈಸರ್ಗಿಕವಾಗಿ ಲಭ್ಯವಾಗೋ ಥರದಲ್ಲಿ ಮಾಡ್ಕೊಂಡು ಇವತ್ತು ಕೃಷಿ ಮಾಡ್ತಾ ಇದ್ದಾರೆ. ನಾಳೆ ಯಾವುದೋ ಒಂದು ಪೋಷಕಾಂಶ ನಮಗೆ ಸಿಕ್ಕಲಿಲ್ಲ ಅಂತ ಆದಾಗ ನಾವು ಆತಂಕ ಪಡೋಂಥ ಅವಶ್ಯಕತೆನೇ ಇರಲ್ಲ.
ನಮ್ಮ ಮಣ್ಣಲ್ಲಿರೋಂಥ ಜೀವರಾಶಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿರೋಂಥ ಪೋಷಕಾಂಶನ ಅನ್ನ ಮಾಡಿ ಕೊಡೋಂಥ ಕ್ರಿಯೆಗೆ ಅವೆಲ್ಲವೂ ಮುಂದಾಗ್ತವೆ. ಹಾಗಾಗಿ ನಿಸರ್ಗನೇ ಆ ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ನಿಸರ್ಗ ಅರ್ಥ ಕೃಷಿ ಮಾಡಬೇಕು ಅಂತ ಹೇಳೋದು ಅದೇ ಕಾರಣಕ್ಕಾಗಿ. ಅದಕ್ಕೆ ನಾವು ಬಂಧುಗಳು ಇವತ್ತು ಬಹುತೇಕರು ಇವತ್ತು ಕೆಮಿಕಲ್ಗೆ, ರಾಸಾಯನಿಕ ಗೊಬ್ಬರಕ್ಕೆ ಅವಲಂಬಿತರಾಗಿರೋರು ಒಂದು ದಿನ 2 ದಿನ ಕ್ಯೂ ನಿಂತು ಗೊಬ್ಬರ ತಗೊಂಡೋಗಿ ಗೊಬ್ಬರನ ಬಳಸ್ಕೊಂತಾರೆ. ನೋಡಿ, NPK ಸರಳವಾಗಿ ಸಿಗೋಂಥದ್ದು, ಅದು ನೈಸರ್ಗಿಕವಾಗಿ ಸಿಗೋಂಥದ್ದು, ಮಣ್ಣಿಗೆ ಮತ್ತು ಮಣ್ಣಿನಲ್ಲಿ ಬೆಳೆಯುವಂಥ ಯಾವುದೇ ಸಸ್ಯರಾಶಿಗಳಿಗಾಗಲಿ ಜೀವರಾಶಿಗಳಿಗಾಗಲಿ ತೊಂದರೆ ಮಾಡದೇ ಇರೋಂಥ ಈ ನೈಸರ್ಗಿಕ ವಾತಾವರಣ ಇದೆಯಲ್ಲ, ಈ ನೈಸರ್ಗಿಕ ವಾತಾವರಣದಲ್ಲಿ ಸಿಗೋಂಥ ಪೋಷಕಾಂಶಗಳನ್ನು ನಾವು ರೀಸೃಷ್ಟಿ ಮಾಡೋಂಥ ಕ್ರಿಯೆಗೆ ಮುಂದಾಗಬೇಕು. ಅದಕ್ಕೇನೆ ಸುಭಾಷ್ ಪಾಳೇಕರ್ ಹೇಳ್ತಾರೆ, ನಮಗೆ ಪುಕೋಕೋ ಹೇಳ್ತಾರೆ, ನೈಸರ್ಗಿಕ ಮೂಲ ವಸ್ತುಗಳನ್ನೇ ನಾವು ಬಳಸ್ಕೊಂಡು ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪಳೆಯುಳಿಕೆಗಳಿಂದನೇ ನಮಗೆ ಸಾಕಷ್ಟು ಪೋಷಕಾಂಶಗಳು ಅಲ್ಲಿ ರೀಸೃಷ್ಟಿ ಆಗ್ತಾ ಹೋಗುತ್ತೆ. ಆ ರೀಸೃಷ್ಟಿ ಆಗಿದ್ದನ್ನು ನಾವು ಹೆಂಗೆ ಪುನರ್ ಬಳಕೆ ಮಾಡ್ಕೋಬೇಕು ಅನ್ನೋ ಐಡಿಯಾನ ನಾವು ಕಲಿಬೇಕಷ್ಟೇ. ಕಲ್ತಿದ್ದೇ ಆದರೆ ನೈಸರ್ಗಿಕವಾಗಿ ದೊರೆಯುವಂಥ ಬಹುತೇಕ ಎಲ್ಲ ಪೋಷಕಾಂಶಗಳನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೇ ಇವತ್ತು ನಾವು ನೋಡಿ, ಈಗ ಇವತ್ತು ರಾಸಾಯನಿಕ ಗೊಬ್ಬರದ ಕೊರತೆ ಯಾವಾಗ ಆಗ್ತಾ ಇದೆ ಅಂತ ಕಂಡು ಬಂದಾಗ ಸಾವಯವ ಉತ್ಪಾದಕ ಕಂಪ್ನಿಗಳು ಏನು ಮಾಡಿದ್ವು ಅಂತಂದರೆ, ತಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿ ಅಡ್ಡದಾರಿ ಹಿಡಿತಾ ಇದ್ದಾರೆ. ಇವತ್ತು ಒಬ್ಬ ಮೈಸೂರಿನ ನಮ್ಮ ಸ್ನೇಹಿತರೊಬ್ಬರು ಮಶ್ರೂಮ್ ಕಾಂಪೋಸ್ಟನ್ನು ತಯಾರು ಮಾಡ್ತಿದ್ದಾರೆ. ಅವರು ಪ್ರಾಮಾಣಿಕವಾಗಿ ಚಾರಿಟಿ ಮೇಲೆ, ಅದನ್ನು ಸೇವಾ ಮನೋಭಾವದ ಮೇಲೆ ಅವ್ರಿಗೆ ಬಂದಂಥ ಏನು ಮಶ್ರೂಮ್ ತಯಾರಿಕೆ ಆಗಿ ಉಳಿಯುತ್ತಲ್ಲ ಗೊಬ್ಬರನ, ಅದನ್ನು ರೈತರಿಗೆ ಚಾರಿಟಿ ಮೇಲೆ ಕೊಡ್ತಾ ಇದ್ದಾರೆ, ಯಾವುದೇ ಲಾಭ ಇಲ್ದಂಗೆ. ಅಂಥವ್ರನ್ನ ಒಬ್ಬ ಹೈದರಾಬಾದಿನ ಒಬ್ಬ ಸಾವಯವ ಗೊಬ್ಬರದ ಕಂಪನಿಯ ಒಬ್ಬ ಮಾಲೀಕ ಫೋನ್ ಮಾಡಿ ಹೇಳ್ತಾರಂತೆ, ನೋಡಿ ನಮ್ಮಲ್ಲಿ ಚಾರ್ಕೋಲ್ದು ಪೌಡ್ರ್ ಇದೆ, ಕಪ್ಪು ಪೌಡ್ರು, ಆ ಪೌಡ್ರನ್ನ ನಿಮ್ಮ ಸಾವಯವ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದರೆ ಅದು ಒಳ್ಳೆ ಕಪ್ಪಾಗಿ ಕಂಡು ಆಕರ್ಷಣೀಯವಾಗಿ ಕಾಣುತ್ತೆ, ಅದನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾರಂತೆ. ನೋಡಿ, ಇದು ಎಂಥ ದುರ್ದೈವ ಅಂತಂದರೆ, ಇವತ್ತು ಆ ಥರದ ಆಮಿಷ ಒಡ್ಡಿ ಅಡ್ಡದಾರಿನಲ್ಲಿ ದುಡ್ಡು ಮಾಡ್ಕೊಳ್ಳೋಂಥ ವ್ಯವಸ್ಥೆಗೆ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಈಗೇನು ಹಾಲಿ ಉತ್ಪಾದಕರು ಏನು ಗೊಬ್ಬರ, ಎರೆಹುಳು ಗೊಬ್ಬರ ಮಾಡ್ತೀವಿ ಅನ್ನೋಂಥ ಉತ್ಪಾದಕರುಗಳು, ಸಾವಯವ ಗೊಬ್ಬರ ಮಾಡ್ತೀವಿ ಅನ್ನೋ ಉತ್ಪಾದಕರುಗಳು ಕಪ್ಪು ಮಣ್ಣನ್ನು ತುಂಬಿ ಚೀಲಕ್ಕೆ ಇವತ್ತು ಮಾರಾಟ ಮಾಡೋಂಥ ಜಾಲ ವ್ಯಾಪಕವಾಗಿ ಬೆಳೀತಾ ಇದೆ. ಇವತ್ತು ಮಲೆನಾಡಲ್ಲಿ ಈಗ ಮಳೆ ಪ್ರಾರಂಭ ಆಗುತ್ತೆ ಅಂತಂದರೆ, ನಮ್ಮ ಮಲೆನಾಡಿನ ಬಹುತೇಕ ಕಾಫಿ ಬೆಳೆಗಾರರಿಗೆ ಗೊಬ್ಬರ ಬೇಕು. ಆ ಗೊಬ್ಬರ ರಾಸಾಯನಿಕದಲ್ಲಿ ಸಿಗಲ್ಲ ಅಂತ ಯಾವಾಗ ಗೊತ್ತಾಯಿತು, ಸ್ಕೇರ್ಸಿಟಿ ಆಗುತ್ತೆ ಅಂತ ಯಾವಾಗ ಗೊತ್ತಾಯಿತು, ಅವರೆಲ್ಲರೂ ಸಾವಯವ ಗೊಬ್ಬರನ್ನೇ ಸಂಗ್ರಹ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮುಂದಾದರು. ಆಗ ಒಂದು ಮಂಡ್ಯ ಮೂಲದ ಒಂದು ಗೊಬ್ಬರದ ಕಂಪ್ನಿ ಮಣ್ಣನ್ನೇ ತುಂಬಿ ಮಾರಾಟ ಮಾಡೋ ಅಂಥ ವ್ಯವಸ್ಥೆನ ಮಾಡಿ ಇವತ್ತು ನಮ್ಮ ಜಿಲ್ಲೆಯ ಪೊಲೀಸರ ಕೈಯಲ್ಲಿ ಸಿಗಾಕೊಂಡಿದ್ದಾರೆ. ಇಲಾಖೆ ಅದ್ರ ಬಗ್ಗೆ ಗಮನ ಕೊಟ್ಟು, ಕೃಷಿ ಇಲಾಖೆ ಅವರನ್ನ ಬಂಧಿಸೋ ಅಂಥ ವ್ಯವಸ್ಥೆ ಮಾಡ್ತು. ನೋಡಿ, ಈ ಥರಕ್ಕೆ ರೈತರಿಗೆ ಮೋಸ ಮಾಡೋಂಥ ಅನೇಕ ಜಾಲಗಳು ಇನ್ನೂ ಹೆಚ್ಚೆಚ್ಚು ಬೆಳೀತಾ ಹೋಗ್ತವೆ. ಅದಕ್ಕೆ ರೈತ ತನಗೆ ಬೇಕಾದಂಥ ಗೊಬ್ಬರನ, ಸಾವಯವ ಗೊಬ್ಬರನ ತನ್ನಲ್ಲೇ ಸಿಗೋಂಥ ಕಚ್ಚಾ ವಸ್ತುಗಳಿಂದ ಮಾಡ್ಕೋಬೇಕು. ಅಥವಾ ನಮಗೆ ಬೇರೆ ಕಚ್ಚಾ ವಸ್ತುಗಳಿಗಿಂತನೂ ಅದಕ್ಕಿಂತನೂ ಸಮಾನ ರೇಟ್ನಲ್ಲಿ ಎಲ್ಲರೂ ಗೊಬ್ಬರ, ಪ್ರಾಮಾಣಿಕವಾಗಿರೋಂಥ ಗೊಬ್ಬರ ನಮಗೆ ಸಿಗುತ್ತೆ ಅಂತಂದರೆ ಆ ಥರದನ್ನು ನಾವು ಬಳಕೆ ಮಾಡ್ಕೋಬೋದು. ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನಮ್ಮ ಮುಂದಿನ ಬೆಳೆಗಳಿಗೆ ಪೋಷಕಾಂಶಗಳನ್ನು ಸಪ್ಲೈ ಮಾಡೋದಕ್ಕೆ ಅದು ಅವಕಾಶ ಆಗುತ್ತೆ. ಹಾಗಾಗಿ ಈಗೇನು ಯುದ್ಧದಿಂದ ಆದಂಥ ಈ ಕೊರತೆ ಇದೆಯಲ್ಲ, ಗೊಬ್ಬರದ ಕೊರತೆ, ಅದನ್ನು ನಾವು ಮುಂದಿನ ಭವಿಷ್ಯದಲ್ಲಿ ಆತಂಕದ ಸ್ಥಿತಿಗಳು ಸೃಷ್ಟಿಯಾಗಬಾರ್ದು ಅಂತಂದರೆ ರೈತ ಏನು ಮಾಡಬೇಕು ಅಂತಂದರೆ, ನೈಸರ್ಗಿಕ ಕೃಷಿಗೆ ನಾವು ಇವತ್ತು ಬದಲಾಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಅನಿವಾರ್ಯತೆನ ಬಳಸ್ಕೊಂಡು ಇವತ್ತು ರೈತ ನೈಸರ್ಗಿಕ ಕೃಷಿ ಮೆಥಡ್ಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು, ಯಾರು ನೈಸರ್ಗಿಕ ಕೃಷಿ ಮಾಡ್ತಿದ್ದಾರೆ ಅಂಥವ್ರನ್ನ ಸಂಪರ್ಕ ಮಾಡಿ ತಾವು ನೈಸರ್ಗಿಕ ಕೃಷಿ ಕಡೆಗೆ ಹೊರಳದೇ ಇದ್ದರೆ ಮುಂದಿನ ಭವಿಷ್ಯದಲ್ಲಿ ಈ ಕೇವಲ 2.5% ಪೋಷಕಾಂಶನ ಸಪ್ಲೈ ಮಾಡೋಂಥ ಕ್ರಿಯೆಗೆ ತಮ್ಮ ಬದುಕನ್ನೇ ನಾವು ಹಾಳು ಮಾಡ್ಕೊಂತೀವಿ. ಆ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನೈಸರ್ಗಿಕ ಕೃಷಿ ಕಡೆಗೆ ಇವತ್ತು ಎಲ್ಲರೂ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೊಂದು ದೇಶೀಯ ಹಸು ಬೇಕು. ಪ್ರಾರಂಭದ ಹಂತದಲ್ಲಿ ಒಂದು 3 ವರ್ಷ ನಮ್ಮ ಭೂಮಿನಲ್ಲಿ ನಶಿಸಿ ಹೋದಂಥ ಜೀವಾಣುಗಳೇನಿದೆ, ಸೂಕ್ಷ್ಮಾಣು ಜೀವಿಗಳು,
ಅದನ್ನು ರೀಫಿಲ್ ಮಾಡೋದಕ್ಕಾಗಿ ದೇಶೀಯ ಹಸುವಿನ ಸಗಣಿನಲ್ಲಿ ಸಿಗೋಂಥ ಜೀವಾಣುಗಳನ್ನು ನಾವು ರೀಫಿಲ್ ಮಾಡಿ ಪರಿಪೂರ್ಣವಾಗಿ ಜೀವಾಣುಗಳು ವಾಸ ಮಾಡೋದಕ್ಕೊಂದು ಯೋಗ್ಯವಾದಂಥ ವಾತಾವರಣನ ನಿರ್ಮಾಣ ಮಾಡಿಕೊಟ್ಟಿದ್ದೆ. ಆದರೆ ಅಲ್ಲಿ ಜೀವಾಣುಗಳು ವೃದ್ಧಿ ಆಗ್ತಾ ಹೋಗ್ತವೆ. ನಾವು ಯಾವಾಗ ನಮ್ಮ ಭೂಮಿಗೆ ಮುಚ್ಚಿಗೆ ಮಾಡ್ತೀವಿ, ಕೃಷಿ ತ್ಯಾಜ್ಯದಿಂದ ಇರ್ಬೋದು ಅಥವಾ ಬೇರೆ ಬೇರೆ ಎಲೆ ಕಡ್ಡಿ ಕಸದಿಂದ ನಾವು ಮುಚ್ಚಿಗೆ ಮಾಡ್ತಾ ಹೋಗ್ತೀವಿ, ಆ ಮುಚ್ಚಿಗೆ ಕೆಳಗಡೆಗೆ ಅದು ಡಿಕಂಪೋಸ್ ಆಗಿ, ಆ ಡಿಕಂಪೋಸ್ ಆದಂಥ ಮುಚ್ಚಿಗೆ ಬಯೋಮಾಸ್ ಆಗಿ ಕನ್ವರ್ಟ್ ಆಗಿ, ಆ ಬಯೋಮಾಸ್ನ ಮತ್ತೆ ಅದರಲ್ಲಿದ್ದಂಥ ಪಳೆಯುಳಿಕೆಗಳಲ್ಲಿದ್ದಂಥ ವಸ್ತುಗಳು ಪೋಷಕಾಂಶಗಳು ಆಗಿ ಪರಿವರ್ತನೆಯಾಗಿ ಅದು ಮಣ್ಣಿಗೆ ಸೇರ್ತಾ ಹೋಗುತ್ತೆ. ನಾವು ಯಾವಾಗ ಜೀವಾಮೃತದ ಮೂಲಕ ಜೀವಾಣುಗಳನ್ನು ಸೃಷ್ಟಿ ಮಾಡ್ತೀವಿ, ಆ ಜೀವಾಣುಗಳು ನಮ್ಮ ಮಣ್ಣಿನಲ್ಲಿ ಸಿಗೋಂಥ ಎಲ್ಲ ಪೋಷಕಾಂಶಗಳನ್ನು ತೆಗೆದು ಗಿಡಗಳಿಗೆ ಸಪ್ಲೈ ಮಾಡೋಂಥ ಕೆಲಸ ಮಾಡ್ತಾ ಹೋಗ್ತವೆ. ಹಾಗಾಗಿ ಇವತ್ತು ನಮಗೆ ನಮ್ಮ ಗಿಡಕ್ಕೆ ಬೇಕಾದಂಥ 100% ನಮಗೆ ಗಾಳಿ ಮತ್ತು ಬೆಳಕಿನಲ್ಲಿ 98% ಸಿಕ್ಕಿ ಹೋಗುತ್ತೆ. ಇನ್ನು 2% ಸಪ್ಲೈ ಮಾಡೋದಕ್ಕಾಗಿ ನಾವು ಏನೆಲ್ಲ ಕಷ್ಟಪಡ್ತಿದ್ದೀವಿ ಅಂತೇಳಿ ನೀವಾಗನೇ ಸೂಕ್ಷ್ಮವಾಗಿ ಒಂದಿಷ್ಟು ಕಣ್ಣು ಮುಚ್ಕೊಂಡು ಅವಲೋಕನ ಮಾಡಿ, ಆವಾಗ ನಮ್ಮ ತಪ್ಪಿನ ಅರಿವು ಎಲ್ಲಿ ಆಗಿದೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಆ ತಪ್ಪಿನ ಅರಿವಿನಿಂದ ನಾವು ಅರಿವಾದಾಗ ನಾವು ಯಾವ ಮೂಲಕವಾಗಿ ನಾವು ಪೋಷಕಾಂಶಗಳನ್ನು ನಮ್ಮ ಭೂಮಿನಲ್ಲಿ ವೃದ್ಧಿ ಮಾಡ್ಕೋಬಹುದು, ಆ ಮೂಲಕವಾಗಿ ನಾವು ನೈಸರ್ಗಿಕ ಕೃಷಿ ಮೂಲಕವಾಗಿ ನಾವು ಹೇಗೆ ಸುಸ್ಥಿರವಾಗಬಹುದು ಅನ್ನೋದನ್ನು ನಾವು ಕಲಿತಾ ಹೋಗ್ಬೋದು. ಅದಕ್ಕೆ ಬಂಧುಗಳೇ, ಇವತ್ತು ಇದೇ ವಿಚಾರ ಇಟ್ಕೊಂಡು ನಾನು ಇವತ್ತು ವಾರದ ಮಾತನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಿ, ಮುಂದಿನ ದಿನದಲ್ಲಿ ಏನು ಮಾಡ್ಬೋದು ಅಂತ ಒಂದು ಸೂಚನೆ ಕೊಡಿ. ಅದ್ರ ಜೊತೆಯಲ್ಲಿ ಸಬ್ಸ್ಕ್ರೈಬರ್ ಆಗ್ತಾ ಇವತ್ತು ನೈಸರ್ಗಿಕ ಕೃಷಿನ ವ್ಯಾಪಕವಾಗಿ ಎಲ್ಲ ಕಡೆ ಬೆಳೆಸೋಣ ಅಂತೇಳ್ತಾ ಇವತ್ತಿನ ನನ್ನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.